ಕೇಳ್ಬೋದು. ನೀನು ವಿಡಿಯೋ ನೋಡಿಬಿಟ್ಟು ನನ್ನ ಗೋವು ಬಗ್ಗೆ ಮಾತಾಡಿದೆ ಅಲ್ಲ ನೀನು ಮಾಂಸ ತಿನ್ನಲ್ವಾ, ಕೋಳಿ ಕುರಿ ಏನೂ ತಿನ್ನಲ್ವಾ ನೀನು ಅಂತ. ಹೌದು, ನಾನು ತಿಂತೀನಿ. ಆದರೆ ಈಗ ನಾನೊಂದು ಸಿಂಪಲ್ ಮಾತು ಹೇಳ್ತೀನಿ. ಈಗ ನೀನು ಹುಟ್ಟಿದಾಗಲೇ ಸಣ್ಣ ಮಗು ಇರೋತ್ತಿಗೆ ನಿಮ್ಮ ತಾಯಿ ತೀರೋಗ್ಬಿಟ್ರು. ಆವಾಗ ನಿಮಗೆ ಯಾವುದ್ರ ಹಾಲು ಕುಡಿಸಿ ನಿಮ್ಮನ್ನ ಬೆಳೆಸ್ಬೋದು, ಉಳಿಸ್ಬೋದು. ನಿಮ್ಮನ್ನ ಜೀವ ಕಾಪಾಡಬೇಕಾಗಿರೋದು ಹಸು ಹಾಲಿಂದ ಮಾತ್ರ. ಅದನ್ನು ಕುಡಿಸಿ ನಿಮಗೆ ನಿಮ್ಗೆ ಉಳಿಸ್ತಾರೆ, ನೀವು ದೊಡ್ಡವರು ಆಗ್ತೀರ. ಹೌದಾ? ಹಾಗಿದ್ರೆ ಕೋಳಿ ಮೀನು ತಿಂದುಬಿಟ್ಟು ನೀವು ಬದುಕ್ಬೋದಾ? ಯಾರಾದರೂ ಬದುಕಿದ ಹಿಸ್ಟ್ರಿಯಲ್ಲಿ ಮಗು ಅನ್ನೋದು ಕೋಳಿ ಮೀನು ಮೊಟ್ಟೆ ತಿಂದುಬಿಟ್ಟು ಬದುಕ್ಬೋದಾ? ಹಾಗಿದ್ರೆ ಅದನ್ನು ತಿನ್ನೋದನ್ನ ನಾವು ಬಿಟ್ಬಿಡ್ತೀವಿ. ಓಕೆ, ನೆಕ್ಸ್ಟ್ ಒಂದು ಮಾತು ಹೇಳ್ತೀನಿ. ಮಾರೋರಿಗೆ ಹಸು ಹಾಲು ಕೊಟ್ಟು ಅದನ್ನ ಮಾರಿ ದುಡ್ಡು ಮಾಡಿ ಅದರಲ್ಲಿ ಇಡೀ ಸಂಸಾರನ ನಡೆಸ್ಬಿಟ್ಟು ತುಪ್ಪ ಬೆಣ್ಣೆ ಎಲ್ಲ ತಿಂದುಬಿಟ್ಟು ಅದಕ್ಕೆ ಯಾವಾಗ ಅದು ವಯಸ್ಸಾಯಿತು, ಅದಕ್ಕೆ ಹಾಲು ಕೊಡೋಕ್ಕೆ ಶಕ್ತಿ ಇಲ್ಲ, ಆವಾಗ ಕಸಾಯಿನವ್ರಿಗೆ ಮಾರಿಬಿಡ್ತೀರ. ಯಾಕೆ? ನಿಮ್ಮ ಜೀವನ ನಡ್ಸೋಕ್ಕೆ ಅದೇ ಬೇಕಾಗಿತ್ತು ಒಂದು ಟೈಮಲ್ಲಿ. ಅದ್ರ ಕೈಯಲ್ಲಿ ಆಗಲಿಲ್ಲ ಅಂದ ತಕ್ಷಣ ನೀವು ಕಸಾಯಿನವ್ರಿಗೆ ಕೊಟ್ಬಿಡ್ತೀರ. ಹಾಗಾದರೆ ನಿಮಗೆ ದುಡಿಯೋ ಶಕ್ತಿ ಬಂದಿದೆಯಲ್ಲ, ನಿಮ್ಮ ತಾಯಿ ಏನಕ್ಕೆ? ಹಾಗಾದರೆ ತಾಯಿನೂ ಮಾರಿಬಿಡಿ. ಹೌದಾ ಅಲ್ವಾ? ನಾನು ತಪ್ಪು ಹೇಳ್ತಾ ಇಲ್ಲ. ನೀವು ಅದರಲ್ಲೇ ಯೋಚನೆ ಮಾಡಿ. ಒಂದು ಹಸು ನಿಮಗೆ ನಿಮ್ಮ ಜೀವನನೇ ನಡೆಸಿದೆ ಅಂದಮೇಲೆ ಅದು ಇನ್ನೊಂದು ಸಾಯೋ ಟೈಮಲ್ಲಿ ಅದನ್ನು ನೀವು ನಡ್ಸ್ಕೊಳಕ್ಕಾಗಲ್ವಾ? ನಡೆಸ್ಬೋದು ತಾನೆ. ಅದಕ್ಕೋಸ್ಕರ ನಾವು ಗೋವನ್ನು ರಕ್ಷಣೆ ಮಾಡಿ, ಗೋವನ್ನು ರಾಷ್ಟ್ರಪ್ರಾಣಿ ಮಾಡಿ ಅಂತ ಕೇಳ್ತಿರೋದು.